ರಾಯಚೂರು ನಗರದಲ್ಲಿ ಈ ಮಧ್ಯೆ ಹಲವಾರು ರಸ್ತೆ ದುರಂತಗಳು ನಡೆಯುತ್ತಿದ್ದು, ಇದಕ್ಕೆ ಮೂಲ ಕಾರಣವೆಂದರೆ ಹೆವಿ ರೋಡ್ ವೆಹಿಕಲ್ಗಳು ನಗರದಲ್ಲಿ ಪ್ರಮುಖ ರಸ್ತೆಗಳನ್ನು ಶಾಲಾ ಅವಧಿಯಲ್ಲಿ ಮತ್ತು ಕಚೇರಿ ಅವಧಿಯಲ್ಲಿ ಬರುವುದರಿಂದ ಕೆಲಸಕ್ಕೆ ಅಥವಾ ಶಾಲೆಗೆ ಹೋಗುವುದು ತಡವಾಗುತ್ತದೆ ಎಂದು ಸಾರ್ವಜನಿಕರು ತರಾತುರಿಯಲ್ಲಿ ಹೋಗುವಾಗ ಈ ದುರಂತಗಳು ನಡೆಯುತ್ತಿವೆ. ಈಗ ರಾಯಚೂರಿನಲ್ಲಿ ಹೆಚ್ಚಿನ ಟ್ರಾಫಿಕ್ ಉಂಟಾಗಿದೆ. ಕಾರಣ ಪ್ರಮುಖ ರಸ್ತೆಗಳಲ್ಲಿ ಯಾವುದೇ ಭಾರಿ ಗಾತ್ರದ ವಾಹನಗಳನ್ನು ರಾತ್ರಿ ವೇಳೆಯಲ್ಲಿ ಮಾತ್ರ ಸಂಚರಿಸುವ ನಿಯಮ ಕಡ್ಡಾಯವಾಗಿ ಮಾಡಬೇಕು. ಈಗ ರಾಯಚೂರು ನಗರದಲ್ಲಿ ಹಲವಾರು ಗಾಡಿಗಳಲ್ಲಿ ಗೋಮಾತೆಗಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದು, ಈ ಬಗ್ಗೆ ನಾವು ಹಲವಾರು ಗಾಡಿಗಳನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದು, ಆಗ ಅವರು ಗೋಮಾತೆಯನ್ನು ಸಾಕಲು ತೆಗೆದುಕೊಂಡು ಹೋಗುತ್ತೇವೆ ಅಥವಾ ಯಾವುದೋ ನಕಲಿ ರಶೀದಿಗಳನ್ನು ತೋರಿಸಿ ಗೋಮಾತೆಗಳನ್ನು ಖರೀದಿ ಮಾಡಿದ್ದೇವೆ ಎಂದು ಕುಂಟು ನೆಪಗಳನ್ನು ಹೇಳುತ್ತಿದ್ದಾರೆ. ಇದರಿಂದ ಕ್ರಮೇಣವಾಗಿ ಗೋಮಾತೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಸುಗೂಸಿಗೆ ಹಾಲು ಕೊಡುವ ಮಾತೆಯನ್ನು ಹೀನಾಯವಾಗಿ ಮಾರಣ ಹೋಮ ನಡೆಯುತ್ತಿದೆ. ಅಲ್ಲದೆ ಗೋಮಾತೆಗಳು ರಸ್ತೆಯಲ್ಲಿ ಮಲಗಿದ್ದಾಗ ಅವುಗಳನ್ನು ಕಳ್ಳತನ ಮಾಡುವುದು ಹೆಚ್ಚಾಗುತ್ತಿದೆ ಮತ್ತು ಗೋಮಾತೆಗಳು ರಸ್ತೆಯ ಮೇಲೆ ಬಿಡುವುದರಿಂದ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಕಾರಣ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಗೋಮಾತೆಗಳನ್ನು ರಕ್ಷಣಾ ಮಾಡಿ ಗೋಶಾಲೆಗಳಿಗೆ ಕಳುಹಿಸುವ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಗೋಮಾತೆ ಕಳ್ಳ ಸಾಗಾಣಿಕೆ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಠಾಕೂರ್ ಸಿಂಗ್ ನೇತೃತ್ವ ವಹಿಸಿದ್ದರು.